ಭಾರತ ಮಾತೆಯ ಸಜ್ಜನರೇ ಅಂತರಂಗದ ಕಣ್ಣು ತೆರೆ. ರಂಗಪ್ಪಜಾರು ಊರಾಗ ದೊಡ್ಡವ್ರು ಅಂತೀರೇನು? ಮತ್ತೆ ಹೌದು, ಅಂದ್ರೆ ಅವ್ರಿಗಿರೋ ನಿಯತ್ತು ಬೇರೆ ಯಾರಿಗೂ ಇಲ್ಲ ಅಂತೀರೇನು? ಯಾರಿಗೂ ಇಲ್ಲಿ ಆಗ್ಲಿ, ಅವ್ರನ್ನ ಬಿಟ್ರೆ ನೆಕ್ಸ್ಟ್ ನನಗೆ. ಆಡುತ್ತಾ ಹಾಡುತ್ತಾ ತಕ್ಕ ಥೈ ಕುಣಿಯುತ್ತಾ. ಈ ಆಟ ನಂಗೆ ಗೊತ್ತಿಲ್ಲ. ಈ ಆಟಕ್ಕೆ ಯಾವ ಆಟ ಅಂತಾರೆ? ಇದಕ್ಕ ಕುಂಟೆಬಿಲ್ಲೆ ಅಂತ ಕರೀತಾರ. ನಾವು ಮಾಡ್ಕೊಂಡು ನಾವು ಮಾಡ್ಕೊಂಡು ಒಂದ ಮನೆಗೆ ಕೂಡ್ಕೊಂಡು ಚಂದಾಗಿದ್ದೀವ್ರಿ. 500 ರೂಪಾಯಿ ಸಲುವಾಗಿ ಜಗಳ ಮಾಡ್ಕೊಂಡು ಅಂತಂಬ್ರ ಬಾಂಧವ್ಯ ಕಳ್ಕೊಂಡಿದ್ದು ಜಗತ್ತಿನಾಗಿದೆ ಪಟ್ಟಿರ್ಬೇಕು ನೋಡ್ರಿಪ್ಪ. ಆಡುತ್ತಾ ಹಾಡುತ್ತಾ ತಕ್ಕ ಥೈ ಕುಣಿಯುತ್ತಾ. ಆಡುತ್ತಾ ಹಾಡುತ್ತಾ ತಕ್ಕ ಥೈ ಕುಣಿಯುತ್ತಾ. ನಿನ್ನ ಹೆಂಡತಿ ಆತ್ಮನ ಇವತ್ತು ನಿನ್ನ ಮಗನ ಮೈ ಒಕ್ಕರೋದು ಹಿಂಗ ಬಿಟ್ಟೆ ಅಂದ್ರ ಇನ್ನು 3 ದಿನದೊಳಗ ನಿನ್ನ ಮಗ ಜಲಗಂಡಾಂತರದೊಳಗ ಸಾಯುವಂತ ಸಂಭವ ಐತಿ. ಅಣ್ಣ 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 ಆ ಕಟ್ಟಕ್ಕೆ ಹುಡುಗಿ ಕಾಣ್ತಾ ಇಲ್ಲ ಅಣ್ಣ, ತಪ್ಪಿಸ್ಕೊಂಡು ಹೋಗ್ಬಿಟ್ಟು. ಇದು ಹಿಳಿ, ಇದು ಇದು ಮತ್ತೆ ಇದು ಬರೆಯೋಣ ಕನ್ನಡ ಮಾತೆಗೆ ಶರಣಿಂದು. ಬರೆಯೋಣ ಕನ್ನಡ ಮಾತೆಗೆ ಶರಣಿಂದು. ಕರ್ಮ ಕರ್ಮ, ಶಾಲೆಗೆ ಹೋಗಿ ಏನ್ ಉದ್ಧಾರ ಮಾಡ್ಬೇಕಂತ ಮಾಡಿರಿ? ನೋಡ್ರಮ್ಮ, ನಿಮ್ಮ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಅಂತ ಸರ್ಕಾರ ಬಟ್ಟೆ, ಪುಸ್ತಕ, ಹೊಟ್ಟೆ ತುಂಬ ಊಟ, ಕುಡಿಲಿಕ್ಕೆ ಹಾಲು, ವಿದ್ಯಾಸಿರಿ, ವಿದ್ಯಾರ್ಥಿ ವೇತನ ಹೀಗೆ 100 ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ರು ಇವತ್ತಿನ ಜನಕ್ಕೆ ಮಕ್ಕಳನ್ನ ಶಾಲೆಗೆ ಕಳಿಸಬೇಕು ಎನ್ನುವ ಪರಿಜ್ಞಾನ ಇನ್ನೂ ಬಂದಿಲ್ಲ ನೋಡಿ. ಕೇಳಿದ್ರೇನ್ರಿ ನಿಮ್ ಮಗಳ ಮಾತು? ಡಾಕ್ಟರ್ ಮುಸುಡೇನ್ರಿ ಅದು? ಎಲ್ಲ ಮಂತ್ರವತಿ ದೇವನ್ನ ಬರೆಸ್ತಾರೆ, ನೀನು ಬರ್ಸು ನೋಡಲ್ಲ. ಚಿಂತಿ ಅನ್ನೋದು ನನಗೆ ಚಿತೆ ಆಗ್ಬಿಟ್ಟದ. ನಾನು ಹೆಣ್ಣಾಗಿ ಹುಟ್ಟಿದ್ದೆ ತಪ್ಪಾಗೋಯ್ತಾ?